ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಎಕ್ಸ್ಪೀರಿಯನ್ಸ್ ನಮಗೆ 1 ವರ್ಷ ಹುಲಿ ಹಾಕಿದ್ದೆ ನಾರ್ಮಲಿ ನಮ್ಮ ಊರಲ್ಲಿ. ಬಟ್ ಈ ಸರಿ ಸ್ಕ್ರೀನ್ ಮೇಲೆ ಹುಲಿ ಹಾಕ್ಬಿಟ್ಟು ಮಾಡೋದು ಅದೆಷ್ಟು ಕಷ್ಟ ಅಂದರೆ ಅಲ್ಲಿ ಕಂಟಿನ್ಯೂಟಿ ಹೋಗಿದ್ರೆ ಪ್ರಾಬ್ಲಮ್ ಇಲ್ಲ. ನಾರ್ಮಲಿ ನಾವು ಹುಲಿ ಆದಾಗ ಪೇಂಟ್ ಎಲ್ಲ ಹಾಳಾದರೆ ಪ್ರಾಬ್ಲಮ್ ಇಲ್ಲ. ಆ ಥರ ಅಲ್ಲ, ಒಂದು ದಿವಸ ಎಷ್ಟು ಪೇಂಟ್ ಹೋಗಿದ್ದು ನೆಕ್ಸ್ಟ್ ಡೇ ಅಷ್ಟೇ ಇಡಬೇಕು. ಸೊ ಆ ಒಂದು ಫೈಟ್ ಸೀಕ್ವೆನ್ಸ್ ನನ್ನ ಪ್ರಕಾರ 5 6 ದಿವಸ ಶೂಟ್ ಮಾಡಿದ್ದಾರೆ. ಸೊ ಸರ್ ಅದ್ರ ಸ್ವಲ್ಪ ಕಷ್ಟ ಆಯಿತು. ಬಟ್ ಓವರಾಲ್ ಇನ್ನೊಂದು ನೀವು ಹೇಳಿದಾಗೆ ಕಾಂತಾರದಿಂದ ಇದೊಂದು ಅಲ್ಟ್ರಾ ಅಂದರೆ ಹೆಂಗೆ ಹೇಳೋದು, ಡೆಡ್ ಅಪೋಸಿಟ್ ಇದು. ಸೈಲೆನ್ಸಿಂದ ಡೆಡ್ ವೈಲೆನ್ಸ್ ಅಂತ. ಬಟ್ ಈ ಫೇಸ್ ಗುರ್ತು ಇನ್ನೂ ಹಿಡಿಬೋದೇನೋ. ಮುಂಚೆಯಿಂದಲೇ ಗಡ್ಡ ಮೀಸೆ ತೆಗೆದು ಕಾಂತಾರದ ಗುರುವನಾಗಿ ಎಲ್ಲ ಜನಗಳಿಗೆ ಪರಿಚಯ. ಈ ಫೇಸ್ ನನಗೆ ನಾರ್ಮಲ್ ನಾನು ಇರೋದು ಹೀಗೆ. ಸೊ ಈ ಫೇಸ್ ಇನ್ಮೇಲೆ ಮಾರ್ನೆಮಿಯಿಂದ ಸುಕೇಶನ ಮುಖಾಂತರ ಜನಗಳಿಗೆ ತಿಳಿಯುತ್ತೆ ಅಂತ ನಾನು ಬಯಸ್ತೇನೆ. ಹಾಂ, ಚೆನ್ನಾಗಿತ್ತು. ನನ್ನ ಆಪೋಸಿಟಲ್ಲಿ ಬೇರೆ ಜ್ಯೋತಿಷ್ ಶೆಟ್ಟಿ ಅವರು ಇದ್ರಲ್ಲ, ಅವರು ನಮ್ಮ ಮಂಗಳೂರವರೇ. ಮತ್ತು ಅಲ್ಲಿದ್ದವರೆಲ್ಲ ತುಂಬ ದಿವಸ ಶೂಟ್ ಜೊತೆಗೆ ಆಗಿ ಎಲ್ಲರೂ ಫ್ಯಾಮಿಲಿ ಥರನೇ ಆಗಿತ್ತು. ರಿದ್ವಿಕ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ನಂಗೆ ಖುಷಿ ಆಯಿತು. ಅವ್ರು ತುಂಬ ಸೈಲೆನ್ಸ್ ಆಗಿದ್ದರೂ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನಮಗೆ ತುಂಬ ಈಸಿ ಆಗ್ತಾಯಿತ್ತು ಸಿನಿಮಾದಲ್ಲಿ. ಇನ್ನೊಂದು ಅವ್ರಿಗೆ ನಮ್ಮ ಕಲ್ಚರನ್ನು ಕಲಿಸ್ಕೊಂಡು ಅವ್ರು ನೀಟಾಗಿ ಕಲಿತು ನಮ್ಮವರಾಗೆ ಬದುಕಿದ್ರು ಅದರಲ್ಲಿ ಸಿನಿಮಾದಲ್ಲಿ. ಪ್ರಾಬಬ್ಲಿ ನನಗೆ ಈ ಸಿನಿಮಾವನ್ನು ನೋಡಿದಾಗ ನಾನು ರಿತ್ವಿಕ್ ಅವ್ರದ್ದು ಒಂದು ಅಭಿಮಾನಿ ಅಂತ ನಾನು ಹೇಳ್ಬೋದು. ನೀಟಾಗಿ ನನಗೆ ಸೆಕೆಂಡ್ ಹಾಫಲ್ಲಿ ತುಂಬ ಇಷ್ಟಪಟ್ಬಿಟ್ಟೆ ಅವ್ರ ಕ್ಯಾರೆಕ್ಟರ್ನ. ತುಂಬ ಜಾಗದಲ್ಲಿ ಕಾಡೋಕ್ಕೆ ಶುರುವಾದರು ಅವರು. ಈ ಸಿನಿಮಾ ಏನು ಅಂತ ಹೇಳಿದ್ರೆ ಬರೀ ಮಾರ್ನೆಮಿ ಅಂತ ಅಂದ್ಕೊಳ್ಳೋದು ನಮ್ಮ ಪ್ರಕಾರ ಎಲ್ರಿಗೂ ಗೊತ್ತು. ಸಿನಿಮಾ ಅಂದ್ಕೊಳ್ಳೆ ಹುಲಿವೇಷ ಇದೆ, ಆ ಥರ ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಅದಕ್ಕಿಂತ ಜಾಸ್ತಿ ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿನ ನೋಡೋಕ್ಕೆ ಸಿನಿಮಾಗೆ ಬರಬೇಕು. ಆಮೇಲೆ ಮಂಗಳೂರಿನವ್ರಿಗೆ ಹುಲಿವೇಷ ಅಂದರೆ ಗೊತ್ತು. ಈ ಕಡೆಯವರಿಗೆ ಈಗ ಆಲ್ರೆಡಿ ಬಿಗ್ ಬಾಸ್ಗೆಲ್ಲ ಹುಲಿವೇಷ ಹೋಗಿದೆ, ಸೊ ಎಲ್ರಿಗೂ ಅದು ಇದಾಗಿದೆ. ಬಟ್ ಹುಲಿವೇಷ ಅಂದರೆ ಏನಕ್ಕೆ ಆಗ್ತಾರೆ, ಅದ್ರ ಕಷ್ಟಗಳೇನು, ಅದೆಲ್ಲ ನೀಟಾಗಿ ಈ ಸಿನಿಮಾದಲ್ಲಿದೆ. ನಮ್ಮ ಕಡೆ 2 ದಸರಾ ಬಂದಾಗೆ, ದಸರಾಕ್ಕೆ ಮಾರ್ನೆಮಿ ಅಂತ ಹೇಳ್ತೀವಿ ನಾವು. ಸೊ ಈ ಫೆಬ್ರವರಿಯಲ್ಲಿ ಒಂದು ಬಂದಿದೆ, ಇನ್ನು ಅಕ್ಟೋಬರಲ್ಲಿ ಒಂದು ಬರುತ್ತೆ. ಎಲ್ಲ ದಸರಾ ಗೆಲ್ಲಿಸ್ಕೊಡ್ಬೇಕು ಜನಕ್ಕೆ ಅಷ್ಟೇ. ಅದೇ 20 ತಾರೀಕು ರಿಲೀಸ್ ಆಗ್ತಾಯಿದೆ ನಾಳೆ ರಾಜ್ಯಾದ್ಯಂತ. ಈಗ 3 ಏನು ಪ್ರೀಮಿಯರ್ ನಡೆದಿದೆ, ಎಲ್ಲ ಪ್ರೀಮಿಯರಲ್ಲೂ ಜನಗಳು ತುಂಬ ಎಂಜಾಯ್ ಮಾಡಿದ್ದಾರೆ ಶೋನ. ಕೆಲವರು ಏನೂ ಮಾತಾಡೋಕ್ಕಾಗದೆ ಹೊರಗಡೆ ಬರ್ತಾ ಇದ್ದಾರೆ, ಕೆಲವರು ತುಂಬ ಮಾತಾಡ್ತಿದ್ದಾರೆ ಸಿನಿಮಾದ ಬಗ್ಗೆ. ಜನಗಳೇ ನಮಗೆ ಎಲ್ಲವೋ ನಮಗೆ ನಾವೇನೋ ಒಂದು ಕೆಲಸ ಮಾಡಿದ್ರೆ ದೇವ್ರಿಗೊಂದು ಪೂಜೆ ಮಾಡಿದ್ರೆ ದೇವ್ರು ಮಾತ್ರ ಆಶೀರ್ವಾದ ಕೊಡಬೇಕು. ಹಾಗೆ ಕಲಾ ಸೇವೆಯನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಅಭಿಮಾನಿ ದೇವರುಗಳು ಈ ಸಿನಿಮಾವನ್ನು ನೋಡಿ ಈ ಸಿನಿಮಾವನ್ನು ಗೆಲ್ಲಿಸಬೇಕು. ಮಾರ್ನೆಮಿ ಈ ದಸರಾ ಹಬ್ಬ ಜೋರಾಗಿ ನಡಿಬೇಕು ಅಂತಿದ್ರೆ ಅಷ್ಟೇ ಜೋರಾಗಿ ಜನಗಳು ಥಿಯೇಟ್ರ್ ಒಳಗಡೆ ಬರಬೇಕು, ಈ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಬೇಕು. ಯಾಕಂದರೆ ಹೇಳಿದ್ರೆ ಹೊಸ ತಂಡ, ಕಲಾವಿದರು ನಾವು ತುಂಬ ಹಳೇಬರಾಗಿದ್ರೂ ಕೂಡ ಈ ತಂಡ ಒಂದು ಹೊಸದಾಗಿ ಕಟ್ಟಿರುವಂಥ ತಂಡ. ಸೊ ಎಲ್ಲರೂ ಸೇರಿಸಿ ಈ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಯಾರು ರಿಷಭಣ್ಣನ್ಗ? ಖಂಡಿತವಾಗ್ಲೂ ಅವ್ರು ನೋಡ್ತಾರೆ. ಯಾಕಂದರೆ ಇಲ್ಲಿಂದ ಮಣ್ಣಿನ ಸೊಗಡಿದ ಸಿನಿಮಾ ಅಲ್ವಾ, ಖಂಡಿತವಾಗ್ಲೂ ನೋಡ್ತಾರೆ ಅವರು.